ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಕೆಲವು ಸಲ ದುಡ್ಡೇ ಅಲ್ಲ, ಅದೃಷ್ಟ ಕೂಡ ಜೊತೆಗಿರ್ಬೇಕು, ಒಳ್ಳೆತನ ಕೂಡ ಇರ್ಬೇಕಂತ ಅನಿಸ್ತಾ ಇದೆ. ಯಾಕಂದ್ರೆ ಅಂಬಾನಿ ಹತ್ರ ಬೇಕಾದಷ್ಟು ದುಡ್ಡಿದೆ, ಅವ್ರ ಟೀಮನ್ನೇ ಸತತವಾಗಿ ಸೋಲ್ ಕಾಣ್ತಾ ಇದೆ. 2026 IPLಗೆ ಟಾಟಾ ಬಾಯ್ ಬಾಯ್ ಮುಂಬೈ. ಏನ್ ಹೇಳಿ, 2026 ಟಾಟಾ IPLಗೆ ಟಾಟಾ ಬಾಯ್ ಬಾಯ್ ಮುಂಬೈ. ಮುಗೀತು ಮುಂಬೈ ಕೆಲಸ. ಇನ್ನು 5 ಕಪ್ಪು ಹೊಡೆದಿರೋ ಟೀಮ್ ಸತತವಾಗಿ ಸೋಲ್ತಾ ಇದ್ರೆ, ಆಲ್ಮೋಸ್ಟ್ ಅಲ್ಲಿ 3 ವರ್ಷದಿಂದ ಪ್ಲೇ ಗೆ ರೀಚ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ದರಿದ್ರ ಅಂತ ಇಲ್ಲೇ ಕ್ಲೀನ್ ಆಗಿ ನೀಟಾಗಿ ಕಾಣ್ತಾ ಇದೆ. ದುಡ್ಡು ಅಲ್ಲ, ಅದೃಷ್ಟ ಕೂಡ ಇರಲೇಬೇಕು ಗುರು ಅನ್ನೋದು ಇದಕ್ಕೇನೆ. 5 ಟೈಮ್ ಚಾಂಪಿಯನ್ಸ್, ಬೇಕಾದಷ್ಟು ದುಡ್ಡಿದೆ. ಕೆಲವು ಸಲ ಫೀಲ್ಡಿಂಗ್ ಅಲ್ಲೇನೆ ಹಿಂಗೆ ಮಾಡ್ಬಿಡ್ತಾರೆ, ಆದ್ರೂ ಕೂಡ ಗೆಲ್ಲಕ್ ಆಗ್ತಾ ಇಲ್ಲ. ಖಂಡಿತವಾಗ್ಲು ಚೆನ್ನೈ ಅಂತೂ ಇಟ್ಸ್ ಎ ಕ್ಲಿನಿಕಲ್ ವಿನ್ ಅಂತ ಹೇಳ್ಬೋದು, ಖಂಡಿತವಾಗ್ಲೂ ನಾವು ಪ್ರತಿ ಸಲ ಹೇಳ್ತಾ ಇರ್ತೀನಿ ವಿಡಿಯೋ ಮಾಡೋಕ್ಕಿಂತ ಮುಂಚೆನೆ. ಯಾರಾದ್ರೆ ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಮಾಡ್ತಾರೋ ಅವ್ರ ಹೆಸರು ನನ್ನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ. ಖಂಡಿತವಾಗ್ಲೂ ಎಷ್ಟು ಜನ ಕಮೆಂಟ್ ಮಾಡಿಲ್ಲ, ಕೇವಲ 3 ಜನ ಮಾತ್ರನೇ ಕಮೆಂಟ್ ಮಾಡಿದ್ದು. ಅವ್ರ ಹೆಸರು ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಸೋಮಶೇಖರ್ ಗೌಡ ಅಂತ ಒಂದು, ಮಂಜು ಅಂತ ಒಂದು, ಕಾರ್ತಿಕ್ ಅಂತ ಒಂದು. ಈ 3 ಜನ ಹೇಳಿದ್ರು CSK ಗೆಲ್ಲುತ್ತಂತ. ಕಂಗ್ರಾಚುಲೇಷನ್ಸ್ ಬ್ರೋ, ನೀವು 3 ಜನ ಹೇಳಿದ್ರೆ ಕರೆಕ್ಟ್ ಆಗಿ ಹೆಸರು. ಚೆನ್ನೈ ಗೆಲ್ಲುತ್ತಂತ, ಬಟ್ ನಾನ್ ಮಾತ್ರ ಮುಂಬೈ ಗೆಲ್ಲುತ್ತ ಅಂತ ಹೇಳಿದ್ದೆ. ನನ್ನ ಪಿಟಿಷನ್ ರಾಂಗ್ ಆಗಿದೆ, ನಿಮ್ಮ ಪಿಟಿಷನ್ ಕರೆಕ್ಟ್ ಆಗಿದೆ. ಸೋಮಶೇಖರ್ ಗೌಡ, ಮಂಜು, ಕಾರ್ತಿಕ್ ಈ 3 ಜನಕ್ಕೆ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತವಾಗ್ಲು ಚೆನ್ನೈ ಗೆದ್ದಿದೆ. ಸರಿ, ಚೆನ್ನೈ ಗೆದ್ದು ಏನು ವ್ಯತ್ಯಾಸ ಏನು ಕಂಡಿಲ್ಲ, 6ನೇ ಸ್ಥಾನಕ್ಕೆ ಬಂದಿದೆ, ಅಷ್ಟು ಮೇಲಗಡೆ ಏನು ಬಂದಿಲ್ಲ. ಖಂಡಿತವಾಗ್ಲು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬೋದು ಚೆನ್ನೈಯರು. ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಬೌಲಿಂಗ್ ಅಲ್ಲಿ ಆಗಿರ್ಬೋದು. ಬ್ಯಾಟಿಂಗ್ ತಗೊಂಡಾಗ 8 ವಿಕೆಟ್ಸ್ ಬ್ರೋ, ವಿನ್ ಬೈ 8 ವಿಕೆಟ್ಸ್, 8 ವಿಕೆಟ್ಗಳಿಂದ ಗೆಲ್ತಾರೆ. ನೀಟಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಮುಂಬೈಯಲ್ಲಿ ಬೌಲಿಂಗು ಕೆಲಸ ಮಾಡ್ತಿಲ್ಲ, ಬ್ಯಾಟಿಂಗು ಕೆಲಸ ಮಾಡ್ತಿಲ್ಲ, ಫೀಲ್ಡಿಂಗು ಕೆಲಸ ಮಾಡ್ತಿಲ್ಲ, ಏನು ಕೆಲಸ ಮಾಡ್ತಿಲ್ಲ, ದುಡ್ಡು ಕೂಡ ಕೆಲಸ ಮಾಡ್ತಿಲ್ಲ ಈ ಟೈಮಲ್ಲಿ. ಆ ರೀತಿ ಆಗ್ತಾ ಇದೆ, ಸರಿನಾ? ಇನ್ನು ಮೇನ್ ಆಗಿ ಮ್ಯಾಟ್ರಿಕ್ ಬರೋದಾದ್ರೆ, ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂತಾರೆ ಯಾರು, ನಮ್ಮ ಹಾರ್ದಿಕ್ ಪಾಂಡ್ಯ. ಏನಕ್ಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ 244 ಹೊಡೆದಿದ್ವಿ, ಈ ಸಲ ಕೂಡ ನಾವು ಹಂಗೆ 244 ಹೊಡಿತೀವಿ, ಗೆಲ್ತೀವಿ ಅನ್ನೋ ಒಂದು ಧೀಮದಿಂದ ತಗೊಂತಾರೆ. ಇದು ಮುಂಬೈ ಅಲ್ಲ ಚೆನ್ನೈ ಅಂತ ಮತ್ತೆ ಸಾಬೀತಾಯ್ತು. ಏನಕ್ಕಂದ್ರೆ ಮುಂಬೈ ಗ್ರೌಂಡ್ ಅಲ್ಲಿ 200 ಮೇಲೆ ಹೊಡಿಬೋದು, 250 ಹೊಡಿಬೋದು, ಬಟ್ ಚೆನ್ನೈಲಿ ಆ ರೀತಿ ಆಗಲ್ಲ ಗುರು ಅಂತ ಹೇಳಕ್ಕೆ ಇದು ಸಾಧ್ಯ ಆಗುತ್ತೆ. ಅವರು ಸೆಕೆಂಡ್ ಬ್ಯಾಟಿಂಗ್ ಆದ್ರೂ ಕಷ್ಟನೇ, ಫಸ್ಟ್ ಬ್ಯಾಟಿಂಗ್ ಆದ್ರೂ ಕಷ್ಟನೇ, ಸೋಲೋದೇ ನಮ್ಮ ಬಿಸಿನೆಸ್ ಅನ್ನೋ ರೀತಿಯಾಗಿ ಮಾಡ್ಕೊಂತ ಇದ್ದಾರೆ ಮುಂಬೈದವರು. ಆದ ಕಾರಣ ಮುಂಬೈಯವರು ಸೋತೇ ಬಿಟ್ರು ಕೊನೆಗೆ. ಟೀಮ್ ಪರ್ಫಾರ್ಮೆನ್ಸ್ ತಗೊಂಡಾಗ, ಟಾಸ್ ಗೆದ್ದು ತಗೊಂಡಾಗ ಹಾರ್ದಿಕ್ ಪಾಂಡ್ಯ ಅವರು ರಿಕ್ಲೆಂಟರ್ ಅಷ್ಟೇನು ಓಕೆ ಪರವಾಗಿಲ್ಲ ಅನ್ಸ್ಕೊಂಡ್ರು, ಬಟ್ ವಿಲ್ ಜಾಸ್ ಬೇಗ ಔಟ್ ಆಗ್ತಾರೆ. ಅದಾದ್ಮೇಲೆ ನಮ್ಮಂದಿರು ಬರ್ತಾರೆ. ನಮ್ಮಂದಿರು ಮತ್ತೆ ರಿಕ್ಲೆಂಟನ್ ಆಡಿರೋ ಆಟಕ್ಕೆ ಮಾತ್ರನೇ ಒಂದು 100 ರನ್ ಜೋಡಿಸ್ತಾರೆ ಹತ್ತತ್ರ ಇಬ್ಬರು ಸೇರಿ. ಬಟ್ ಮಿಕ್ಕಿರೋರೆಲ್ಲ ಅಷ್ಟೇ, ಹಾರ್ದಿಕ್ ಪಾಂಡ್ಯ ಅಷ್ಟೇ, ಸೂರ್ಯಕುಮಾರ್ ಯಾದವ್ ಅಷ್ಟೇ, ತಿಲಕ್ ವರ್ಮಾ ಅಷ್ಟೇ, ಮತ್ತೆ ಮಿಕ್ಕಿರೋರೆಲ್ಲ ಅಲ್ಲಿಗೆ ಬಂದು ಕೊನೆಗೆ 159 ರನ್ ಹೊಡಿತಾರೆ. 159 ರನ್ ಬೇರೆ ಹೊಡಿತಾರೆ. ಇದು ಸ್ಪಿನ್ ಪಿಚ್ಚಿಂಗ್ ಬೇರೆ ಆಗ್ತಾ ಇದೆ, ಪಿಚ್ ಒಳ್ಳೆ ಬೌಲಿಂಗ್ ಪಿಚ್ ಆಗ್ತಾ ಇದೆ. ಇವ್ರ ಕೈಲಿ ಏನಾದರೂ ಡಿಫೈನ್ ಮಾಡ್ಕೊಳಕ್ ಆಗುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಬಟ್ ಅದೇನು ಇಲ್ಲ ಗುರು, ಸೋಲೋದೇ ನಮ್ಮ ಕೆಲಸ ಅನ್ನೋ ರೀತಿಯಾಗಿ ಸೋತ್ ಬಿಟ್ರು ಖಂಡಿತವಾಗ್ಲು. ಇನ್ನು ಬೌಲಿಂಗ್ ಪರ್ಫಾರ್ಮೆನ್ಸ್ ತಗೊಂಡಾಗ, ಚೆನ್ನೈ ಅಂತ ತಗೊಂಡಾಗ ನೂರ್ ಅಹಮದ್ 2 ವಿಕೆಟ್ ತಗೊಂತಾರೆ, ಕಂಬೂಜಾ ವಿಕೆಟ್ ತಗೊಂತಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸ್ಪಿನ್ ಅಲ್ಲಿ 2 ಕೂಡ ಖಂಡಿತವಾಗ್ಲು ಗುಡ್ ಬೌಲಿಂಗ್ ಅಂಡ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು. ಸರ್ಫರಾಜ್ ಖಾನ್ ಅದ್ಭುತವಾಗಿ ಕ್ಯಾಚ್ ಪಡಿತಾರೆ, ಯಾರ್ದು ನಮ್ಮಂದಿನವ್ರದ್ದು. ಆ ಕ್ಯಾಚ್ ಏನಾದ್ರು ಇಡಲಿಲ್ಲ ಅಂದ್ರೆ ಸ್ವಲ್ಪ ಹೈ ಸ್ಕೋರ್ ಹೋಗೋ ಚಾನ್ಸಸ್ ಇತ್ತು. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಅಂತ ತಗೊಂಡಾಗ ಇವ್ರೇನಾದ್ರು ಫಸ್ಟಿಗಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಬೂಮ್ರಾ ಅವ್ರು ಬೌಲಿಂಗ್ ಮಾಡಿದಾಗ ಸಂಜೆ ವಿಕೆಟ್ ಹೋಗುತ್ತೆ. ಏನೋ ಟರ್ನ್ ಆಯ್ತು ಗುರು. ಏನಕ್ಕಂದ್ರೆ ಈ ಒಂದು ಟೀಮಲ್ಲಿ, ಚೆನ್ನೈ ಟೀಮಲ್ಲಿ ಸಂಜು ಸ್ಯಾಮ್ಸನ್ ಕರೆಕ್ಟಾಗಿ ಆಡ್ತಾ ಇದ್ರೆ, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಸ್ಲೋ ಪಿಚ್ ಆಗಿರೋ ಕಾರಣ ಅವ್ರ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗೋದು ಅಂತ ಹೇಳಿದ್ವಿ. ಬಟ್ ಋತುರಾಜ್ ಗಾಯಕ್ವಾಡ್ ಲಾಸ್ಟ್ ಮ್ಯಾಚ್ 50 ರನ್ ಹೊಡಿದ್ರು. ಈ ಮ್ಯಾಚ್ ಆರಾಮಾಗಿ 66 ರನ್ ಹೊಡೆದು ವಿನ್ನಿಂಗ್ಗೆ ಹತ್ರ ಹೋಗ್ತಾರೆ. ಅದೇ ರೀತಿಯಾಗಿ ವಿಕೆಟ್ ಕಳ್ಕೊಂಡ್ಮೇಲೆ, ಸೆಕೆಂಡ್ ವಿಕೆಟ್ ಹೋದ್ಮೇಲೆ ಕಾರ್ತಿಕ್ ಶರ್ಮಾ ಅವ್ರು ಬರ್ತಾರೆ. ಕಾರ್ತಿಕ್ ಶರ್ಮಾ ಬಂದ್ಮೇಲೆ ಈ ವ್ಯಕ್ತಿ ಏನನ್ನ ಆಡ್ತಾರ, ಬೇಗ ಹೋಗ್ತಾರಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ತುಂಬಾ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ, ಒಳ್ಳೆ ಸ್ಟ್ರೋಕ್ಗಳು, ಒಳ್ಳೆ ಸಿಕ್ಸ್ಗಳು, ಒಳ್ಳೆ 4ಗಳು, 3 4 3 6 ಹೊಡೆದು ಈಜಾಗಿ ಸ್ಕೋರ್ ಮಾಡ್ಕೊಂತ ಗೆಲ್ತಾರೆ. ಇನ್ನು 2 ಓವರ್ ಮುಗಿಸ್ತಾರೆ, 11 ಬಾಲ್ ರಿಮೈನಿಂಗ್ ಅಲ್ಲೇ ಮ್ಯಾಚ್ ಗೆಲ್ತಾರೆ. ಚೆನ್ನೈದವರು ಸೂಪರ್ ಬ್ಯಾಟಿಂಗ್ ಮಾಡಿದ್ರು, ಸೂಪರ್ ಫೀಲ್ಡಿಂಗ್ ಮಾಡಿದ್ರು, ಸೂಪರ್ ಬೌಲಿಂಗ್ ಮಾಡಿದ್ರು. ಇಟ್ಸ್ ಎ ಕ್ಲಿನಿಕಲ್ ವಿನ್ ಅಂತಾನೆ ಹೇಳ್ಬೋದು ಖಂಡಿತವರು ಚೆನ್ನೈದವರಿಗೆ. ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಚೆನ್ನೈದವರು. ಇನ್ನ 2026 IPLಗೆ ಟಾಟಾ ಬಾಯ್ ಬಾಯ್ ಮುಂಬೈ. ಏನ್ ಹೇಳಿ, 2026 ಟಾಟಾ IPLಗೆ ಟಾಟಾ ಬಾಯ್ ಬಾಯ್ ಮುಂಬೈ. ಮುಗೀತು ಮುಂಬೈ ಕೆಲಸ. ಇನ್ನು ಕಮ್ ಬ್ಯಾಕ್ ಮಾಡಕ್ ಆಗಲ್ಲ, ನನಗನ್ಸುತ್ತೆ ಅವರು ಪ್ಲೇಬ್ಯಾಕ್ ಬರಲ್ಲ.
3-4 ವರ್ಷ ಆಯ್ತು ಮುಂಬೈ ಟೀಮ್ ವರಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತಾನೆ ಖಂಡಿತವಾಗ್ಲೂ ಹೇಳ್ಬೋದು. ಆ ರೀತಿ ಆಗ್ತಿದೆ. ಮತ್ತು ನಿಮಗೆ ಮ್ಯಾಚ್ ನೋಡಿದಾಗ ಏನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಮಿಸ್ ಮಾಡ್ದೇನೆ ಪರ್ ರಿವ್ಯೂ ಬಗ್ಗೆ ಮಾಡಿದಾಗ ಮ್ಯಾಚ್ ಬಗ್ಗೆ ಮಾಡಿದಾಗ ಆ ವಿಡಿಯೋಗಳಿಗೆ ಕಮೆಂಟ್ ಮಾಡಿ. ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರೋದಂತೂ ಗ್ಯಾರಂಟಿ. ಮಿಸ್ ಮಾಡ್ದೇ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ